ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಮಹಾ ಹೈ ಡ್ರಾಮಾ ಮುಂದುವರೆದಿದೆ. ಮುಖ್ಯಮಂತ್ರಿ ಪಟ್ಟಕ್ಕಾಗಿ ಮಹಾ ಹೈ ಡ್ರಾಮಾವೇ ನಡೀತಿದೆ. ಶಕ್ತಿ ಕೇಂದ್ರವಾದ ಸಿಎಂ ಏಕನಾಥ್ ಶಿಂಧೆ ನಿವಾಸ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಶಿಂಧೆ ಮನೆ ಮುಂದೆ ನಾಯಕರು ಜಮಾಯಿಸಿದ್ದಾರೆ. ಶಿವಸೇನೆ ನಾಯಕರು, ಶಾಸಕರು ಶಿಂಧೆ ಮನೆಗೆ ಭೇಟಿಯನ್ನ ಕೊಡುತ್ತಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕೂಡ ಬರ್ತಿದ್ದಾರೆ. ಯಾರಾಗ್ತಾರೆ ಮಹಾರಾಷ್ಟ್ರ ಸಿಎಂ, ಯಾರಿಗೆ ಒಲಿಯುತ್ತೆ ಮುಖ್ಯಮಂತ್ರಿ ಪಟ್ಟ ಅನ್ನೋ ಪ್ರಶ್ನೆ ಇದೆಯಲ್ಲ, ಇದು ಇನ್ನೂ ಕೂಡ ಪ್ರಶ್ನೆಯಾಗಿಯೇ ಉಳ್ಕೊಂಡಿದೆ. ಈಗಾಗಲೇ ಫಲಿತಾಂಶ ಬಂದು 2-3 ದಿನ ಕಳೆದಿದೆ. ಆದರೂ ಕೂಡ ಮುಖ್ಯಮಂತ್ರಿಯ ಆಯ್ಕೆ ಯಾಕಾಗ್ತಿಲ್ಲ ಅನ್ನೋದು ಚರ್ಚೆಗೆ ಈಡು ಮಾಡಿಕೊಟ್ಟಿದೆ. ಆರಂಭದಲ್ಲಿ ದೇವೇಂದ್ರ ಫಡ್ನವೀಸ್ ಅವರೇ ಬಹುತೇಕ ಮುಖ್ಯಮಂತ್ರಿ ಅನ್ನೋ ಮಾತುಗಳು ಕೇಳಿ ಬರ್ತಾ ಇತ್ತು. ಆದರೆ ಇದೀಗ 3 ಮೈತ್ರಿ ಪಕ್ಷಗಳು ಏನಿವೆಯೋ, ಮಹಾಯುತಿ ಮೈತ್ರಿಕೂಟದ ಪಕ್ಷಗಳು ಸಿಎಂ ಗಾದಿಗಾಗಿ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಬಿಜೆಪಿಯಿಂದ ತಾವು ಹೆಚ್ಚಿನ ಸಂಖ್ಯಾಬಲವನ್ನ ಹೊಂದಿದ್ದೀವಿ, ಹಾಗಾಗಿ ನಮಗೇನೆ ಮುಖ್ಯಮಂತ್ರಿ ಸ್ಥಾನವನ್ನ ಬಿಟ್ಕೊಡ್ಬೇಕು ಅನ್ನೋದು. ಇನ್ನು ಏಕನಾಥ್ ಶಿಂಧೆಯವರು 2ನೇ ಅವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯುವ ಕನಸನ್ನ ಕಾಣ್ತಿದ್ದಾರೆ. ಅವರ ಪಕ್ಷದವರು ಕೂಡ ಅದೇ ಬೇಡಿಕೆಯನ್ನ ಇಡ್ತಾ ಇದ್ದಾರೆ. ಹಾಗೆಯೇ ಎನ್ಸಿಪಿಯ ಬೇಡಿಕೆಯೂ ಕೂಡ ಇದೆ. ಈ ಕಗ್ಗಂಟನ್ನ ಮಹಾಯುತಿ ಮೈತ್ರಿಕೂಟ ಹೇಗೆ ಬಿಡಿಸಿಕೊಳ್ಳುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ನೇರ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಮುಖ್ಯಮಂತ್ರಿ ಯಾರಾಗ್ತಾರೆ ಅನ್ನೋ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ಸಿಕ್ಕಿಲ್ಲ. ಈ ಕಗ್ಗಂಟನ್ನ ಬಿಡಿಸ್ಕೊಳ್ಳೋದೇ ಬಿಜೆಪಿ ಹೈಕಮಾಂಡ್ ಅಥವಾ ಎನ್ಡಿಎ ಮೈತ್ರಿಕೂಟಕ್ಕೆ ದೊಡ್ಡ ಸವಾಲಾಗಿದ್ಯಾ ಅಂತ ಹೇಳಿ, ಒಂದು ವೇಳೆ ಆ ಕಡೆ ಈ ಕಡೆ ವ್ಯತ್ಯಾಸ ಆದ್ರೂ ಕೂಡ ಮಹಾರಾಷ್ಟ್ರದಲ್ಲಿ ಮತ್ತೊಂದು ಮಹತ್ತರ ರಾಜಕೀಯ ಬೆಳವಣಿಗೆಗೆ ಸಾಕ್ಷಿಯಾಗಬಹುದಾ ಅಂತ? ಮಧುಶ್ರೀ, ಮಹಾರಾಷ್ಟ್ರ ಫಲಿತಾಂಶ ಹೊರಬಿದ್ದು 4 ದಿವಸಗಳು ಕಳೆದಿದೆ. ಆದರೂ ಕೂಡ ಯಾರು ಮುಖ್ಯಮಂತ್ರಿ ಅನ್ನೋದಕ್ಕೆ ಮಹಾಯುತಿ ಮೈತ್ರಿಕೂಟದಲ್ಲಿ ಇನ್ನೂ ಸ್ಪಷ್ಟ ನಿರ್ಧಾರಕ್ಕೆ ಬಂದಿಲ್ಲ. ಬಿಜೆಪಿ ಹಾಗೂ ಶಿವಸೇನೆ ನಡುವೆ ಹಗ್ಗ ಜಗ್ಗಾಟ ನಡೀತಾ ಇದೆ. ಶಿವಸೇನೆಯ ಶಿಂದೆ ಅವರು ಹೇಳ್ತಿದ್ದಾರೆ, ನನ್ನ ನೇತೃತ್ವದಲ್ಲಿ ಸರ್ಕಾರ ಮಾಡಿದ್ವಿ, ಒಳ್ಳೆಯ ಯೋಜನೆಗಳನ್ನು ಕೊಟ್ಟಿದ್ದೇವೆ, ಹಾಗೆ ನಾನೇ ಮುಂದುವರಿಬೇಕು ಅನ್ನುವಂತಹ ಒತ್ತಡವನ್ನು ಹೇರ್ತಾ ಇದ್ದಾರೆ. ಮತ್ತೆ ಶಿವಸೇನೆ ನಾಯಕರು ಹಾಗೂ ಬೆಂಬಲಿಗರು ಇದೇ ರೀತಿಯಾದಂತಹ ಒತ್ತಾಸೆಯನ್ನು ಮುಂದಿಡ್ತಿರುವಂತಹದ್ದು. ಆದರೆ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ, ನಾವು 133 ಸ್ಥಾನಗಳನ್ನು ಗೆದ್ದಿದ್ದೇವೆ, ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದೇವೆ, ನಮ್ಮ ಸಹಾಯದ ಮೇರೆಗೆ ನೀವು ಗೆದ್ದಿದ್ದೀರಿ, ಹಾಗಾಗಿ ಮುಖ್ಯಮಂತ್ರಿ ಸ್ಥಾನ ನಮಗೆ ಬೇಕು. ಕಳೆದ 2.5 ವರ್ಷ ನೀವು ಮುಖ್ಯಮಂತ್ರಿ ಆಗಿದ್ರಿ, ಈಗ ಮುಖ್ಯಮಂತ್ರಿ ಸ್ಥಾನವನ್ನ ನಮಗೆ ಕೊಡಬೇಕು, ಮತ್ತೆ ದೇವೇಂದ್ರ ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಕೂಡ ತಮ್ಮ ಮನವಿಯನ್ನ ಮುಂದಿಡ್ತಾ ಇದ್ದಾರೆ. ಆದರೆ ಇಬ್ಬರು ನಾಯಕರ ಮಧ್ಯೆ, 2 ಪಕ್ಷಗಳ ಮಧ್ಯೆ ಯಾವುದೇ ರೀತಿಯಾದಂತಹ ಒಂದು ಒಮ್ಮತದ ನಿರ್ಧಾರಕ್ಕೆ ಬರೋಕೆ ಸಾಧ್ಯ ಆಗಿಲ್ಲ. ಈಗ ದೇವೇಂದ್ರ ಫಡ್ನವೀಸ್ ಅವರು ಹೇಳಿದ್ದಾರೆ, ನಾವು ದೆಹಲಿಗೆ ಹೋಗ್ತೇವೆ, ಬಿಜೆಪಿ ನಾಯಕರ ಜೊತೆ ಕೂತು ಮಾತಾಡ್ತೇವೆ, ಆಮೇಲೆ ಎಲ್ಲ ಮಹಾಯುತಿಯ ಮೈತ್ರಿಕೂಟದ ಪಕ್ಷಗಳಿದ್ದಾವೆ, ಎಲ್ಲ ನಾಯಕರುಗಳು ಒಟ್ಟಿಗೆ ಕೂತು ಒಂದು ನಿರ್ಧಾರವನ್ನ ಮಾಡ್ತೀವಿ, ನಾಳೆ ಒಳಗೆ ಒಂದು ಅಂತಿಮ ನಿರ್ಧಾರವನ್ನ ಹೇಳ್ತೇವೆ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಇನ್ನು ಕೂಡ ಶಿವಸೇನೆ ಏಕನಾಥ್ ಶಿಂಧೆ ಅವರ ನಿವಾಸ ಚಟುವಟಿಕೆಗಳಿಂದ ಕೂಡಿದೆ. ಶಿವಸೇನೆಯ ನಾಯಕರುಗಳು ಶಿಂಧೆ ಅವರ ನಿವಾಸಕ್ಕೆ ಬರ್ತಿದ್ದಾರೆ. ನಿವಾಸದಲ್ಲಿ ನೀವೇ ಮುಖ್ಯಮಂತ್ರಿ ಆಗಬೇಕು, ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಯನ್ನ ನೀವು ಬಿಟ್ಕೊಡ್ಬಾರದು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಒತ್ತಡವನ್ನು ಹೇರ್ತಿದ್ದಾರೆ. ಒಂದು ಚರ್ಚೆಗೆ ಬಂದಿತ್ತು, ಫಡ್ನವೀಸ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಏಕನಾಥ್ ಶಿಂಧೆ ಅವರು DCM ಆಗ್ತಾರೆ, ಅದಕ್ಕೆ ಒಪ್ಕೊಂಡಿದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಾ ಇತ್ತು. ಆದರೆ ಶಿವಸೇನೆ ಈಗ ಸ್ಪಷ್ಟಪಡಿಸಿದೆ, ನಾವು ಯಾವುದೇ ಕಾರಣಕ್ಕೂ DCM ಸ್ಥಾನವನ್ನು ಒಪ್ಪೋದಿಲ್ಲ, ಏಕನಾಥ್ ಶಿಂಧೆ ಅವರು DCM ಆಗೋದಿಲ್ಲ, ಅವರು CM ಆಗಿರ್ತಾರೆ, CM ಆಗಿ ಮುಂದುವರಿಬೇಕು ಅನ್ನುವಂಥ ನಿಟ್ಟಲ್ಲಿ ಅವರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಇದು ತಲೆನೋವಾಗಿರುವಂತಹದ್ದು. ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ರು ಕೂಡ ಮಹಾರಾಷ್ಟ್ರ ಫಲಿತಾಂಶದಲ್ಲಿ 90% ಸ್ಟ್ರೈಕ್ ರೇಟ್ ಅನ್ನ ಹೊಂದಿದ್ರು ಕೂಡ ತಾವು ಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಲಿಕ್ಕೆ ಬಿಜೆಪಿ ಪಕ್ಷದಿಂದ ಸಾಧ್ಯ. ಹರೀಶ್, ಮತ್ತಷ್ಟು ಮಾಹಿತಿಯನ್ನು ಪಡಿತೀನಿ ನಿಮ್ಮಿಂದ. ಶಿಂಧೆ ಸುದ್ದಿಗೋಷ್ಠಿ ಬಳಿಕ ಬಿಜೆಪಿಯಿಂದ ಸುದ್ದಿಗೋಷ್ಠಿಗೂ ಮುನ್ನ ದೆಹಲಿಯಲ್ಲಿ ಸಂಚಲನ. ಜೆಪಿ ನಡ್ಡಾ, ಅಮಿತ್ ಶಾ ಭೇಟಿಯಾಗಿದ್ದಾರೆ. ಅರ್ಧ ಗಂಟೆ ಮಾತುಕತೆ ಕೂಡ ನಡೆದಿದೆ. ಮಹಾರಾಷ್ಟ್ರ ಸಿಎಂ ಆಯ್ಕೆಯ ಬಗ್ಗೆ ನಡ್ಡಾ ಮತ್ತು ಅಮಿತ್ ಶಾ ಅವರ ನಡುವೆ ಮಹತ್ವದ ಮಾತುಕತೆ. ದೆಹಲಿ ಪ್ರಯಾಣವನ್ನ ದೇವೇಂದ್ರ ಫಡ್ನವೀಸ್ ಅವರು ಮೊಟಕುಗೊಳಿಸಿದ್ದಾರೆ. ಥಾಣೆಯಲ್ಲಿ ಸುದ್ದಿಗೋಷ್ಠಿಯನ್ನ ಮಾಡಲಿರುವ ಫಡ್ನವೀಸ್ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್, ಈಗಾಗಲೇ ಹೇಳ್ತಾ ಇದ್ರಿ ಏನಾಗಬಹುದು ಅಂತ ಹೇಳಿ. ಮತ್ತೊಂದು ಕಡೆ ದೆಹಲಿಯಲ್ಲಿಯೂ ಕೂಡ ಇದ್ರ ಬಗ್ಗೆ ಚರ್ಚೆ ಆಗಿದೆ. ನಡ್ಡಾ ಅವರು ಮತ್ತು ಶಾ ಅವರು ಚರ್ಚೆಯನ್ನು ಮಾಡಿದ್ದಾರೆ. ಒಂದು ವೇಳೆ ಈಗ ಯಾವುದಾದ್ರೂ ಒಂದು
ಮೈತ್ರಿಕೂಟದಲ್ಲಿ ಪಕ್ಷ ಕೈಕೊಟ್ರೆ ಒಂದು NCP ಇರಬಹುದು ಅಥವಾ ಶಿವಸೇನೆ ಇರಬಹುದು, ಯಾವುದೇ ಒಂದು ಪಕ್ಷ ಮೈತ್ರಿ ವಿಚಾರದಲ್ಲಿ ಮುರಿದ್ರೂ ಕೂಡ ಒಂದು ಪಕ್ಷದ ಮೈತ್ರಿಯ ಜೊತೆಗೆ ಹೊಂದ್ಕೊಂಡು ಹೋಗಿ ಸರ್ಕಾರವನ್ನ ರಚಿಸುವ ಸಾಧ್ಯತೆಯೂ ಕೂಡ ಬಿಜೆಪಿಗೆ ಇಲ್ಲಿ ಇದೆ. ಆ ಲೆಕ್ಕಾಚಾರ ಕೂಡ ನಡೆದಿದ್ಯಾ? ಅದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗಿದ್ಯಾ ಸಾಧ್ಯತೆಯ ಬಗ್ಗೆ? ಮಧುಶ್ರೀ, ಇಲ್ಲಿ ಸರ್ಕಾರವನ್ನು ರಚನೆ ಮಾಡಲಿಕ್ಕೆ ಬಿಜೆಪಿಗೇನು ಕಷ್ಟ ಇಲ್ಲ. ಕೇವಲ 15 ಸ್ಥಾನಗಳ ಕೊರತೆ ಅಷ್ಟೇ ಬಿಜೆಪಿಗೆ ಇರುವಂತಹದ್ದು. ಇಲ್ಲಿ ಮುಖ್ಯವಾಗಿ 40ಕ್ಕೂ ಹೆಚ್ಚು ಸ್ಥಾನವನ್ನ NCP ಗೆದ್ದಿದೆ. ಅಜಿತ್ ಪವಾರ್ ಅವರು ಈಗಾಗಲೇ ಹೇಳಿದ್ದಾರೆ, ಬಿಜೆಪಿ ಮುಖ್ಯಮಂತ್ರಿ ಸ್ಥಾನವನ್ನ ಘೋಷಣೆ ಮಾಡಲಿಕ್ಕೆ ನಮ್ದು ಯಾವುದೇ ರೀತಿಯ ಅಭ್ಯಂತರ ಇಲ್ಲ. ನಾವು ದೇವೇಂದ್ರ ಫಡ್ನವೀಸ್ ಅವರಿಗೆ ನಾವು ಬೆಂಬಲವನ್ನ ಸೂಚಿಸ್ತೇವೆ. ದೇವೇಂದ್ರ ಫಡ್ನವೀಸ್ ಅವರೇ ಮುಖ್ಯಮಂತ್ರಿ ಆಗಲಿ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಸಂದೇಶವನ್ನು ರವಾನಿಸಿದ್ದಾರೆ. ಆದರೆ ಶಿಂದೆ ಬಣದ ಶಿವಸೇನೆ ಏನು ಹೇಳ್ತಾ ಇದೆ, ನಾವು ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿ ಸ್ಥಾನವನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಪಟ್ಟನ್ನ ಹಿಡಿದಿದ್ದಾರೆ. ಮತ್ತೆ ವಿರೋಧ ಪಕ್ಷಗಳಾದಂತಹ ಶಿವಸೇನೆ ಉದ್ಧವ್ ಬಣ ಕೂಡ ಹೇಳ್ತಾ ಇದೆ, ಯಾಕಿಷ್ಟು ತಡೆ ಆಗ್ತಾ ಇದೆ, ಇಷ್ಟೊಂದು ಪ್ರಚಂಡ ಬಹುಮತ ಸಿಕ್ಕಿದ್ರೂ ಕೂಡ, ಇಷ್ಟೊಂದು ಸ್ಥಾನಗಳಿದ್ರೂ ಕೂಡ ಮಹಾಯುತಿಯ ಒಳಗೆ ಗೊಂದಲ ಇದೆ, ಅಲ್ಲಿ ವೈಮನಸ್ಸು ಆಗ್ತಾ ಇದೆ, ಅಸಮಾಧಾನ ಇದೆ, ಅದು ಸಕ್ಸಸ್ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಯಾಕೆ ಈ CM ಸ್ಥಾನಕ್ಕೆ ಘೋಷಣೆ ಮಾಡಲಿಕ್ಕೆ ಇಷ್ಟೊಂದು ತಡೆ ಯಾಕೆ ಆಗ್ತಿದೆ ಅನ್ನುವಂಥದ್ದನ್ನ ಪ್ರಶ್ನೆಯನ್ನ ಮಾಡಿದ್ದಾರೆ. ಮತ್ತೆ ವ್ಯಂಗ್ಯ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಮುಖ್ಯವಾಗಿ ದೇವೇಂದ್ರ ಫಡ್ನವೀಸ್ ಅವರು ಇವತ್ತು ದೆಹಲಿಗೆ ಬರಬೇಕಾಗಿತ್ತು. ದೆಹಲಿಗೆ ಹೊರಡ್ತೀನಿ ಅನ್ನುವಂತಹ ಸಂದರ್ಭದಲ್ಲಿ ಅವರು ಹೇಳಿದ್ರು, ಮೂರು ಪಕ್ಷಗಳ ನಾಯಕರುಗಳು ಒಟ್ಟಿಗೆ ಕೂತು ಒಂದು ಅಂತಿಮವಾದ ನಿರ್ಧಾರಕ್ಕೆ ಬರ್ತೇವೆ, ಅದು ದೆಹಲಿಯಲ್ಲಿ ಆಗುತ್ತೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ದೆಹಲಿಗೆ ಬರಬೇಕಾಗಿತ್ತು ಫಡ್ನವೀಸ್ ಅವರು, ಆದರೆ ದೆಹಲಿಗೆ ಬರುವಂತಹ ಪ್ರವಾಸವನ್ನು ಮೊಟಕುಗೊಳಿಸಿದ್ದಾರೆ. ಈಗ ಕೆಲವೇ ಕ್ಷಣದಲ್ಲಿ ಠಾಣೆಯಲ್ಲಿ ಅವರು ಸುದ್ದಿಗೋಷ್ಠಿಯನ್ನು ನಡೆಸುವಂತ ಸಾಧ್ಯತೆ ಇದೆ. ಇನ್ನು ದೆಹಲಿಯಲ್ಲಿ ಕೂಡ ಚಟುವಟಿಕೆಗಳು ನಡೀತಾ ಇದೆ. ಅಮಿತ್ ಶಾ ಹಾಗೂ JP ನಡ್ಡಾ ಅವರು ಭೇಟಿಯಾಗಿ ಮಹಾರಾಷ್ಟ್ರ ರಾಜಕೀಯದ ಬಗ್ಗೆ ಚರ್ಚೆನ ಮಾಡಿದ್ದಾರೆ. ಇಲ್ಲಿ ಶಿವಸೇನೆ ಒಂದ್ ಕಡೆ ಪಟ್ಟು ಹಿಡಿದಿರುವಂತದ್ದು, ಏಕನಾಥ್ ಶಿಂದೆ ಅವರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದ್ ಕಡೆ RSS ಕೂಡ ಅಭಿಪ್ರಾಯ ಕೊಡಬೇಕು. ಮತ್ತೆ ಪ್ರಧಾನಿ ನರೇಂದ್ರ ಮೋದಿ ಅವರು, ಅಮಿತ್ ಶಾ, JP ನಡ್ಡಾ ಇವರೆಲ್ಲರೂ ಒಟ್ಟಿಗೆ ಕೂತು ಒಂದು ಅಂತಿಮವಾದ ನಿರ್ಧಾರನ ಇವತ್ತು ಸಂಜೆ ಅಥವಾ ನಾಳೆ ಒಳಗೆ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಧನ್ಯವಾದ ಹರೀಶ್ ತಮ್ಮ ಮಾಹಿತಿಗಾಗಿ.